ಇವತ್ತು ಓಂ ಶಕ್ತಿ ಇಡೀ ಕರ್ನಾಟಕದಿಂದ ಲಕ್ಷಾಂತರ ಜನ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಚಾಮರಾಜಪೇಟೆಯಲ್ಲೂ ಕೂಡ ಸಾವಿರಾರು ಜನ ಪ್ರತಿನಿತ್ಯ ಪೂಜೆ ಮಾಡ್ತಾರೆ. ಆಮೇಲೆ ಕೊನೆ ದಿನ ಯಾವ ರೀತಿ ಅಯ್ಯಪ್ಪ ಮಾಲೆಗೆ ಹೋಗ್ತಾರೆ ಅದೇ ರೀತಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾರೆ. ನಾನು ಕೂಡ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ, ಮೇಲ್ಮರತ್ತು. ಆದರೆ ಇಲ್ಲಿ ಇವತ್ತು ಜಯನಗರದಲ್ಲಿ ಒಂದು ರೀತಿ ಈ ಗೂಂಡಾಗಳು, ಈಗ ಅರೆಸ್ಟ್ ಆಗಿರೋರು 3 ಜನ ಮುಸ್ಲಿಂ ಹುಡುಗರು 3 ಜನನೂ ಮುಸ್ಲಿಂ ಹುಡುಗರು. ಅವ್ರನ್ನೆಲ್ಲ ಟ್ರೈನಪ್ ಮಾಡಿ ಕಳಿಸಿರ್ತಾರೆ ಅನ್ಸುತ್ತೆ. ಮೋಸ್ಟ್ಲಿ ಈ ಮದ್ರಾಸಾಗಳಲ್ಲಿ ಅಲ್ಲಿ ಇಲ್ಲಿ ಟ್ರೈನಪ್ ಮಾಡಿ ಕಳಿಸಿರ್ತಾರೆ. ಪಾಪ ಅವರಷ್ಟಿಗೆ ಅವರೇನು ಗಲಾಟೆನೂ ಮಾಡಿಲ್ಲ, ಏನೂ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದವಾಗ ರಥ ತೊಗೊಂಬರ್ತಾ ಇರೋ ಹೊಂದಿರೋದು ಪ್ರತಿ ವರ್ಷವೂ ಇದೇ ಥರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆ ಹೆಣ್ಮಗಳು ಕ್ಯಾಮ್ರಾ ಮುಂದೆ ಬರೋಕ್ಕೂ ಭಯ ಬೀಳ್ತಾಳು. ಇಂಟರ್ನ್ಶಿಪ್ ಮಾಡ್ತಾ ಇದ್ದಾಳೆ ಅಮ್ಮ. ನನಗೆ ಇನ್ನು 15 ದಿನದಲ್ಲಿ ನಾನು ಸಬ್ಮಿಟ್ ಮಾಡಬೇಕು, ನನಗೆ ಮಾನಸಿಕವಾಗಿ ಟಾರ್ಚರ್ ಆಗೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆ ಇಂಟರ್ನ್ಶಿಪ್ ರಿಪೋರ್ಟ್ ಮಂಡನೆ ಮಾಡಬೇಕು ಅವರು ಕಾಲೇಜಲ್ಲಿ. ಅದಕ್ಕೂ ನನಗೆ ಆಗ್ತಾ ಇಲ್ಲ ಅಂಥೇಳಿ ತಲೆಗೆ ಗಾಯ ಬಿದ್ದಿದೆ. ಈ ಪೊಲೀಸವರು ಬೇಗ ಅಲ್ಲಿದ್ದರೆ ಪೊಲೀಸ್ ಸ್ಟೇಷನಲ್ಲಿ ಇದ್ದರೆ ಎಲ್ಲರೂ ಬರ್ತಾರೆ ಅಂತ ಎಲ್ಲ ಆಸ್ಪತ್ರೆ ಇಲ್ಲಿಗೆ ತಂದು ಕಳಿಸ್ಬಿಟ್ಟಿದ್ದಾರೆ ವಾಪಸ್ಸು ಪೊಲೀಸರು ಹುಷಾರಾಗಿ. ಅದಕ್ಕೆ ನಾವು ಹೇಳಿದ್ದೀರಿ ಅವ್ರಿಗೆ, ಏನೇ ಟ್ರೀಟ್ಮೆಂಟ್ ಬೇಕಾದರೂ ನಾವು ನಮ್ಮ PC ಮೋಹನ್ ಅವರು ನಾವು ಎಲ್ಲ ಟ್ರೀಟ್ಮೆಂಟ್ ಮಾಡಿಸ್ತೀರಿ. ಅವ್ರಿಗೆ ಎಕ್ಸ್ರೇ ಏನಾಗಬೇಕಾಗಿದೆ ಅದೆಲ್ಲವನ್ನು ಕೂಡ ನಾವು ಮಾಡಿಸ್ತೀರಿ. ಅವ್ರ ಜೀವ ನಮಗೆ ಮುಖ್ಯ. ಆದರೆ ಇದು ಕಾನೂನನ್ನು ಕೈಗೆ ತೆಗೆದುಕೊಂಡು ಈ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವ್ರನ್ನ ಹೇಳೋರು ಕೇಳೋರು ಇಲ್ಲ. ಇದೇ ಮೊನ್ನೆ 1 ವರ್ಷದಿಂದ ಇಲ್ಲೇ ಕೆಚ್ಚಲು ಕುಯ್ದಿದ್ದು. ಗಿರಿಪುರ ಇಲ್ಲೇ ಚಾಮರಾಜಪೇಟೆಯಲ್ಲಿ ಗಿರಿಪುರದಲ್ಲೇ ಈ ಹಸುಗಳ ಕೆಚ್ಚಲನ್ನು ಕೊಯ್ದು ಅನ್ಯಾಯ ಮಾಡಿದ್ರು. ನಾವೆಲ್ಲ ಬಂದು ಪ್ರತಿಭಟನೆ ಮಾಡಿದ್ರಿ. ಅಷ್ಟಾದಮೇಲೆ ಈಗ ಅವರೆಲ್ಲ ಬಂದು ಆರಾಮಾಗಿ ಮನೆಗಿದ್ದಾರೆ. ಅವ್ರಿಗೆ ಬೇಲ್ ಕೊಡೋ ಗ್ಯಾಂಗೇ ಇದೆ. ಇವರಿದ್ದಾರಲ್ಲ ಟೆರರಿಸ್ಟ್ಗಳು, ಪಾಕಿಸ್ತಾನದವರು, ಬಾಂಗ್ಲಾದೇಶದವರು, ಅವರೆಲ್ಲ ಇವ್ರಿಗೆಲ್ಲ ದುಡ್ಡು ಕಳಿಸ್ತಾರೆ. ಅವ್ರಿಗೆ ಬೇಲ್ ಕೊಟ್ಟು ನೋಡಿ ಇವಾಗ ಬೇಲ್ ತೊಗೊಂಡು ಆರಾಮಾಗಿದ್ದಾರೆ. ಇದು ಹಂಗೆ ಆಗಬಾರ್ದು ಅಂತೇಳಿ ಈಗ SC ST ಕೇಸ್ ಬುಕ್ ಆಗಿದೆ. ಆಮೇಲೆ ಹೊಡೆದಿರೋದ್ರ ಬಗ್ಗೆನೂ ಒಂದು ಕೇಸ್ ಬುಕ್ ಆಗಿದೆ. ಪೊಲೀಸವ್ರಿಗೂ ನಾನು ಹೇಳಿದ್ದೀನಿ, ನಮ್ಮ DCP ಅವರು, ನಮ್ಮ ACP ಇನ್ಸ್ಪೆಕ್ಟ್ರು ಎಲ್ಲ ಇಲ್ಲೇ ಇದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನಾವು ಜೈಲಿಗೆ ಕಳಿಸ್ತೀರಿ ಅಂತ ಹೇಳಿದ್ದಾರೆ. ಈ ಥರದ ಘಟನೆಗಳಾದರೆ ಏನಾಗ್ತೈತೆ, ಆ ಹೆಣ್ಮಗಳ ಸ್ಥಿತಿ ಏನಾಗಬೇಕು. ನಾನು ಕ್ಯಾಮ್ರಾಗೆ ಕ್ಯಾಮ್ರಾದವ್ರು ನೀವು ಬಂದಾಗ ಅವ್ರಿಗೆ ನಾನು ನೋಡಿದ್ರೆ ಬೇರೆ ಏರಿಯಾಗೆ ನಾನು ಕಾಲೇಜ್ಗೆ ಹೋಗೋಕ್ಕಾಗಲ್ಲ ಅನ್ನೋ ಭಯ. ಅಂದರೆ ಭೀತಿ ಬೀಳಿಸುವಂಥದ್ದು ಅವ್ರದ್ದು ಉದ್ದೇಶ. ಭಯ ಬೀಳಿಸುವಂಥದ್ದು ಇದು ಅವ್ರ ಉದ್ದೇಶ. ಇದು ಈ ಸರ್ಕಾರಕ್ಕೆ ಒಳ್ಳೆಯದಲ್ಲ. ಕೋಗಿಲು ಘಟನೆ ಆಗಿದೆ ಇವತ್ತು ಇಲ್ಲಿ, ಮೇಲ್ಮರತ್ತೂರು ಓಂ ಶಕ್ತಿದು ಘಟನೆ, ಇವೆಲ್ಲ ಒಂದ್ರ ಮೇಲೆ ಒಂದು ಆಗ್ತಾನೇ ಇದೆ. ಅಲ್ಲಿ ನೋಡಿದ್ರೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಗುಂಡಿನ ದಾಳಿ. ಏನು ರಾಜ್ಯದಲ್ಲಿ ಏನು ಕಾನೂನು ಸುವ್ಯವಸ್ಥೆ ಇದೆಯಾ? ನಾನು ಅದಕ್ಕೆ ಹೇಳಿದೆ, ಪೊಲೀಸ್ ಸ್ಟೇಷನ್ಗಳೆಲ್ಲ ಬೋರ್ಡ್ ಹಾಕೊಂಬಿಡ್ರಿ ಕಾಂಗ್ರೆಸ್ ಆಫೀಸ್ ಅಂತ. ಹಂಗೆ ನಡ್ಕೊಂಡು ಹೋದರೆ ಲಾ ಆ್ಯಂಡ್ ಆರ್ಡರ್ ಏನು ಬೇಕು? ನಾನು ಸರ್ಕಾರ ಮಾಡಿದ್ದೀನಿ, ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಇಷ್ಟು ಯಾರೇ ತಪ್ಪು ಮಾಡಲಿ, ಯಾವುದೇ ಧರ್ಮದವ್ರು ಮಾಡಲಿ, ಶಿಕ್ಷೆ ಕೊಡಬೇಕಾಗಿದ್ದು ಕರ್ತವ್ಯ. ಇವತ್ತು ಒತ್ತಡದ ಮೇಲೆ ಈ ರೀತಿ ಒತ್ತಡ ಹಾಕಿ ನಾಳೆ ಅವ್ರನ್ನ ಬಿಡಿಸೋವಂಥ ಒಂದು ಗ್ಯಾಂಗನ್ನು ನೋಡಿ ಅವ್ರಿಗೆ ಲಾಯರ್ ಇಟ್ಟಿರ್ತಾರೆ. ಅವ್ರು ಹೋದ ತಕ್ಷಣ ಅವ್ರ ಲಾಯರ್ಗಳೆಲ್ಲ ಬರ್ತಾರೆ. ಯಾರು ಕಳಿಸ್ಕೊಡ್ತಾರೆ ಅಂತ ನಿಮಗೂ ಗೊತ್ತಿದೆ, ರಾಜ್ಯದ ಜನತೆಗೆ. ಇದು ಮುಸ್ಲಿಮರ ಓಲೈಕೆ ಮಾಡುವಂಥ ಸರ್ಕಾರ. ಇದರಿಂದ ನ್ಯಾಯ ಸಿಗುತ್ತೆ ಅಂತ ನಮಗೆ ಅನಿಸಲ್ಲ. ಈ ದುರುಳರು ತೊಳಗೋವರೆಗೂ ಇಲ್ಲಿ ಹಿಂದೂಗಳಿಗೆ ನೆಲೆ ಇಲ್ಲ ಅಂತ ಅನಿಸ್ತೈತೆ ನನಗೆ. ಅದರಿಂದ ಇದನ್ನು ಕೂಡ ಪೊಲೀಸರು ಸೀರಿಯಸ್ ಆಗಿ ತೊಗೊಬೇಕು. ಯಾಕಂದರೆ ಸರ್ಕಾರದ ಮೇಲೆ ನನ್ನ ಕಾನ್ಫಿಡೆನ್ಸ್ ಇಲ್ಲ. ಪೊಲೀಸರು ಇದನ್ನು ಸೀರಿಯಸ್ ಆಗಿ ತೊಗೊಬೇಕು. ಇಲ್ಲ ಅಂದರೆ ಇಂಥ ಅನಾಹುತಗಳು 100 ಆಗೋಕ್ಕೆ ಶುರುವಾಗ್ತವೆ. ಎಲ್ಲ ಓಂ ಶಕ್ತಿ ಎಲ್ಲೆಲ್ಲಿ ಮೆರವಣಿಗೆಗಳು ಹೋಗ್ತಾರೋ ಅಲ್ಲೆಲ್ಲರೂ ಕಲ್ತೂರಾಟಕ್ಕೆ ಆಗ್ತದೆ. ಅದಕ್ಕೆ ಓಂ ಶಕ್ತಿ ಸಂಘ ಏನಿದೆ ಅದನ್ನು ಕೂಡ ಬೀದಿಗೆ ಬರಬೇಕು. ಅವರು ಕೂಡ ಪ್ರತಿಭಟನೆಯನ್ನು ಮಾಡಬೇಕು. ಅವರು ಕೂಡ ಕಮಿಷನರ್ ಅವ್ರಿಗೆ ಪತ್ರ ಕೊಡಬೇಕು. ಹಾಗಾದಾಗ ಮಾತ್ರ ಇದಕ್ಕೆ ಸರಿಯಾದಂಥ ಪಾಠ ಕಲಿಸೋಕ್ಕೆ ಆಗ್ತೈತೆ. ಸೋಮಣ್ಣ ಅವರು ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಅಲ್ಲಿ ಶಿವರಾಜ್ ತಂಗಡಿ ಯಾವುದೋ ಬ್ಯಾನರ್ ಇಲ್ಲ, ಫೋಟೋ ಇಲ್ಲ ಅಂತ ಒಂದು ಕಡೆ ದಾಂಧಲೆ ಮಾಡ್ತಿದ್ದಾರೆ. ನೋಡಿ, ಅವ್ರದ್ದು ಇದೇ ಆಗೋಯ್ತು. ಕರ್ನಾಟಕ ಪೂರ್ತಿ ಅವ್ರದ್ದು ಇದೇ ಕೆಲಸ. ಕೇಂದ್ರ ಸರ್ಕಾರದ ಪ್ರೋಗ್ರಾಮ್ಸು ಇವತ್ತು ಮಾಡಬೇಕಾದ್ರೆ ಅದೇನು ಪ್ರೋಟೋಕಾಲ್ ಇದೆ ಅವ್ರು ಮಾಡಿರ್ತಾರೆ. ಅವರು ಇಲ್ಲಿ ಫೋಟೋ ಬ್ಯಾನರ್ ಇಲ್ಲ ಅಂದರೆ ನೀವೆಲ್ಲ ನಮ್ಮನ್ನು ಕರೆಯೋದೇ ಇಲ್ಲ. ನಾನು ಅಪೋಸಿಷನ್ ಲೀಡ್ರು, ಎಲ್ಲದಕ್ಕೂ ಕರಿಬೇಕು ನನಗೆ.
ನನ್ನ ಕರೆಯೋದೇ ಇಲ್ಲ ನೀವು. ಇದು ದುಂಡಾವರ್ತಿ ಅನಿಸುತ್ತೆ. ಈಗ ಸೋಮಣ್ಣ ಅವ್ರ ಕಾರ್ಯಕ್ರಮಕ್ಕೂ ನೀವು ತಡೆ ಮಾಡಿರೋವಂಥದ್ದು, ತೊಂದರೆ ಕೊಟ್ಟಿರೋವಂಥದ್ದು ಅದು ಒಳ್ಳೆಯದಲ್ಲ. ಅಂದರೆ ಇಡೀ ರಾಜ್ಯದಲ್ಲಿ ನನಗನ್ಸುತ್ತೆ ಈ ಮುಖ್ಯಮಂತ್ರಿಗಳ ಜಗಳದಲ್ಲಿ, ಮುಖ್ಯಮಂತ್ರಿ ಜಗಳದಲ್ಲಿ ಇನ್ನೂ ಪೋಸ್ಟಿಂಗೇ ಆಗಿಲ್ಲ. ಪೊಲೀಸ್ದು ಪೋಸ್ಟಿಂಗ್ ಆಗಬೇಕಾಯ್ತು. ಮೂರು ತಿಂಗಳಿಂದ ಪೋಸ್ಟಿಂಗ್ ಪೆಂಡಿಂಗ್ ಇದೆ. 2 ವರ್ಷಕ್ಕೊಂದ್ಸರಿ ಆಗಬೇಕು. ಪೋಸ್ಟಿಂಗೇ ಇಲ್ಲ. ಎಲ್ಲ ಅವ್ರು ಕಾಯ್ತಾ ಇದ್ದಾರೆ. ಜಗಳ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮಾಡಬೇಕಾ, ಡಿ ಕೆ ಶಿವಕುಮಾರು, ಹೋಮ್ ಮಿನಿಸ್ಟ್ರು ಮಾಡಬೇಕಾ, CM ಮಾಡಬೇಕಾ, ಈ ಮೂರರಲ್ಲೂ ಗಲಾಟೆ ಇದ್ದೆ. ರೇಟ್ಗಳು ಮಾತ್ರ ಮೇಲೆ ಹೋಗ್ತಾಯಿತ್ತು. ರೇಟ್ಗಳು ಮಾತ್ರ ಆಕಾಶಕ್ಕೆ ಓಡ್ತಾಯಿದೆ. ರೇಟ್ ಅಂತ. ಇವ್ರು ಪೋಸ್ಟಿಂಗ್ ಅಂತೂ ಮಾಡಲ್ಲ. ಬೆಬ್ಬರಿಸ್ಬಿಟ್ಟಿದ್ದಾರೆ ಆಳು. ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ. ಕೇಳಿ ಇವಾಗ ಯಾರು ಬೇಕಾದರೂ ಹೋಗಿ ಕೇಳಿ. ನಾ ಇದ್ದಾಗ ಹೆಂಗೆ ಪೋಸ್ಟಿಂಗ್ ಮಾಡ್ತಾಯಿದ್ರಿ, ಯಾವ ರೀತಿ ಟ್ರಾನ್ಸ್ಪರೆಂಟಾಗಿ ಮಾಡ್ತಾಯಿದ್ರಿ. ಇವ್ರದ್ದೇನೂ ಇಲ್ಲ, ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಇದು ಅಕ್ಷಮ್ಯ ಅಪರಾಧ. ಪೊಲೀಸರು ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರ ಅಂತೂ ನಮ್ಮ ಪಾಲಿಗೆ ಸತ್ತೋಗಿದೆ.